ಜೋಶ್ ಹೆಜಲ್ವುಡ್ ಆರ್ಸಿಬಿಯ ಬ್ರಹ್ಮಾಸ್ತ್ರ. ಎದುರಾಳಿ ಪಡೆಯನ್ನ ತನ್ನ ಬೌಲಿಂಗ್ನಲ್ಲೇ ಉಡಿಸ್ ಮಾಡೋ ಆರ್ಸಿಬಿಯ ವೀರ. ಆರ್ಸಿಬಿ ತಂಡದಲ್ಲಿರುವ ಆಸ್ಟ್ರೇಲಿಯಾದ ವೇಗದ ಬೌಲರ್ ಇವರು. ಹೆಜಲ್ವುಡ್ ಆರ್ಸಿಬಿಯಲ್ಲಿ ಇರೋದ್ರಿಂದ ಈ ಸಲ ಕಪ್ ಆರ್ಸಿಬಿದೆ ಫಿಕ್ಸ್. ಅದಕ್ಕೆ ಕಾರಣ ಕೂಡ ಉಂಟು. ಹಾಗಿದ್ರೆ ಏನದು ಕಾರಣ? ಹಾಗೆ ಹೆಜಲ್ವುಡ್ ಎಷ್ಟು ಕೋಟಿಗೆ ಬೆಲೆ ಬಾಳ್ತಾರೆ ಅನ್ನೋದ್ರ ಜೊತೆ ಇವರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮಗೆ ನಾನು ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಆರ್ಸಿಬಿ ತಂಡ ಸೇರಿದ ಬಳಿಕ ಜೋಶ್ ಹೆಜಲ್ವುಡ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನದಿಂದ ತಂಡದ ಲಕ್ ಫುಲ್ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಹೆಜಲ್ವುಡ್ ಇಲ್ಲದೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ದುಬಾರಿಯಾಗಿದ್ದ ಆರ್ಸಿಬಿ ಬೌಲಿಂಗ್ ಪಡೆ ಹೆಜಲ್ವುಡ್ ತಂಡವನ್ನು ಸೇರ್ಕೊಂಡ ಬಳಿಕ ಪಂಜಾಬ್ ಕಿಂಗ್ಸ್ ವಿರುದ್ಧ ಮಾರಕ ಪ್ರದರ್ಶನ ನೀಡಿ ಬಲಿಷ್ಠ ತಂಡವನ್ನು 101 ರನ್ಗಳಿಗೆ ಆಲ್ಔಟ್ ಮಾಡಲಾಯಿತು. ಹೀಗಾಗಿ ಆರ್ಸಿಬಿ ವೇಗಿ ಹೆಜಲ್ವುಡ್ ಆರ್ಸಿಬಿ ಫ್ಯಾನ್ಸ್ ಹೃದಯದಲ್ಲಿ ಮನೆ ಮಾಡಿದ್ದಾರೆ. ಈ ವೇಗದ ಬೌಲರ್ ಆರ್ಸಿಬಿ ತಂಡವನ್ನು ಫೈನಲ್ಗೆ ಕೊಂಡೊಯ್ಯುವಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹೆಜಲ್ವುಡ್ ಇದುವರೆಗೆ 11 ಪಂದ್ಯಗಳಲ್ಲಿ 21 ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಆರ್ಸಿಬಿ ಪರವಾಗಿ. ಈ ಬಾರಿಯ ಮೆಗಾ ಹರಾಜಿನಲ್ಲಿ ಇವರನ್ನು ಖರೀದಿಸಲು ಸಾಕಷ್ಟು ತಂಡಗಳ ನಡುವೆ ಪೈಪೋಟಿ ಇತ್ತು. ಹೀಗಾಗಿ ಹೆಜಲ್ವುಡ್ ಅವರನ್ನು ತನ್ನ ತಂಡಕ್ಕೆ ಸೇರಿಸಿಕೊಳ್ಳಲು ಆರ್ಸಿಬಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಬೇಕಾಯಿತು. ಅಂತಿಮವಾಗಿ ಈ ಬಲಗೈ ವೇಗದ ಬೌಲರನ್ನು ಆರ್ಸಿಬಿ 12.5 ಕೋಟಿ ರೂಪಾಯಿಗೆ ತನ್ನ ತೆಕ್ಕೆಗೆ ಸೇರಿಸಿಕೊಳ್ತು. ಇಷ್ಟು ಹಣ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಿದೆ ಅಂದರೆ ತಪ್ಪಾಗಲ್ಲ. ಐಪಿಎಲ್ನಿಂದ ಹೆಜಲ್ವುಡ್ ಒಟ್ಟು ಈವರೆಗೆ ಇಲ್ಲಿ ತನಕ 32 ಕೋಟಿಯ 50 ಲಕ್ಷ ಹಣವನ್ನು ಗಳಿಸಿದ್ದಾರೆ. ಹೆಜಲ್ವುಡ್ಗೆ ಕಳೆದ ಬಾರಿಯ ಐಪಿಎಲ್ ಆಡಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದ ಹಣ ಕಮ್ಮಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹೆಜಲ್ವುಡ್ ಎಷ್ಟು ಕೋಟಿಯ ಒಡೆಯ ಅನ್ನೋದನ್ನು ನೋಡ್ತಾ ಹೋದರೆ ಹೆಜಲ್ವುಡ್ ಅವರ ನಿವ್ವಳ ಮೌಲ್ಯ 80 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಅಂತ ಹೇಳಿ ಅಂದಾಜಿಸಲಾಗಿದೆ. ಹಾಗೆ ಇವರು ಸಾಕಷ್ಟು ಆಸ್ತಿಯನ್ನು ಕೂಡ ಹೊಂದಿದ್ದಾರೆ. ಇವರ ಮನೆ ಸಿಡ್ನಿಯ ಹಂಟರ್ಸ್ ಹಿಲ್ನಲ್ಲಿದ್ದು ಅಲ್ಲಿ ಇವರ ಐಷಾರಾಮಿ ಬಂಗಲೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಹೆಜಲ್ವುಡ್ ಈ ಮನೆಯನ್ನು 2016ರಲ್ಲಿ 29 ಕೋಟಿ ರೂಪಾಯಿಗೆ ಖರೀದಿಯನ್ನು ಮಾಡಿದ್ದಾರೆ. ಫೈನಲಲ್ಲಿ ಹೆಜಲ್ವುಡ್ ಸೋಲನ್ನೇ ನೋಡಿಲ್ಲ. ಇನ್ನು ಹೆಜಲ್ವುಡ್ ಅವರ ಒಂದು ಸ್ಪೆಷಾಲಿಟಿ ಅಂದರೆ ಅವರ ವೃತ್ತಿ ಜೀವನದಲ್ಲಿ ಇದುವರೆಗೆ ಯಾವುದೇ ಫೈನಲ್ ಪಂದ್ಯವನ್ನು ಸೋತಿಲ್ಲ ಅನ್ನೋದು. ಇವರು ತಮ್ಮ ವೃತ್ತಿ ಜೀವನದಲ್ಲಿ 6 ಫೈನಲ್ ಪಂದ್ಯಗಳನ್ನು ಆಡಿದ್ದಾರೆ. ಅವರು ಇದ್ದ ತಂಡ ಇವೆಲ್ಲವುಗಳಲ್ಲಿ ಗೆದ್ದಿವೆ. 2021ರಲ್ಲಿ ಹೆಜಲ್ವುಡ್ ಸಿಡ್ನಿ ಸಿಕ್ಸರ್ಸ್ ಪರ ಚಾಂಪಿಯನ್ ಲೀಗ್ T20 ಪಂದ್ಯದಲ್ಲಿ ಆಡಿದ್ರು. ಅವರು ಅಲ್ಲಿ ತಂಡವನ್ನು ಗೆದ್ದಿತ್ತು. 2015ರ ವಿಶ್ವಕಪ್ ಫೈನಲ್ನಲ್ಲಿ ತಂಡದ ಭಾಗವಾಗಿದ್ದರು. 2020ರ ಬಿಗ್ ಬ್ಯಾಶ್ ಲೀಗಲ್ಲಿ ಇವರು ತಂಡದ ಭಾಗವಾಗಿದ್ದರು. 2021ರ IPL ಹಾಗೂ 2021ರ T20 ವಿಶ್ವಕಪ್ ವಿಜೇತ ತಂಡದಲ್ಲಿ ಜೋಶ್ ಹೆಜಲ್ವುಡ್ ಇದ್ದರು. ಹೀಗೆ ಈ ತಂಡಗಳೆಲ್ಲವೂ ಗೆದ್ದಿದ್ದು. ಇದಲ್ಲದೆ ಆಸ್ಟ್ರೇಲಿಯಾ 2023ರ ವಿಶ್ವಕಪ್ಪನ್ನು ಗೆದ್ದಿತ್ತು. ಅಲ್ಲೂ ಕೂಡ ಇವರು ಫೈನಲ್ ತಂಡದಲ್ಲಿ ಇದ್ದರು. ಆ ಪಂದ್ಯದಲ್ಲೂ ಕೂಡ ಹೆಜಲ್ವುಡ್ ಆಡಿದ್ರು. ಇವೆಲ್ಲದರಲ್ಲೂ ಗೆದ್ದಿದ್ದಾರೆ. ಹೀಗಾಗಿ ಈ ಸಲ ಆರ್ಸಿಬಿ ಫೈನಲ್ಗೆ ಹೋಗಿದೆ. ಅದರಲ್ಲಿ ಹೆಜಲ್ವುಡ್ ಇದ್ದಾರೆ. ಹೀಗಾಗಿ ಆರ್ಸಿಬಿ ಕೂಡ ಕಪ್ ಗೆಲ್ಲೋದು ಫಿಕ್ಸ್ ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ. ಜನ ಕೂಡ ಇದನ್ನೇ ಅಭಿಪ್ರಾಯ ಪಟ್ಟಿದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. IPL 2025ರಲ್ಲಿ ಜೋಶ್ ಹೆಜಲ್ವುಡ್ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಇವರು ಕ್ವಾಲಿಫೈಯರ್ 1ರಲ್ಲಿಯೂ ಅದ್ಭುತ ಬೌಲಿಂಗ್ ಮಾಡಿ ಪಂಜಾಬ್ನ ಪ್ರಮುಖ ವಿಕೆಟ್ ತೆಗೆದು ಆರ್ಸಿಬಿಯನ್ನು ಗೆಲ್ಲಿಸಿಕೊಟ್ರು. ಇನ್ನು ಪರ್ಪಲ್ ಕ್ಯಾಪ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. 10ಕ್ಕಿಂತ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳಲ್ಲಿ ಹೆಜಲ್ವುಡ್ ಅತ್ಯುತ್ತಮ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಇವರು ಎತ್ತರ ಇರೋದ್ರಿಂದ ಪಿಚ್ನಲ್ಲೂ ಚೆಂಡನ್ನು ಬೌನ್ಸ್ ಮಾಡಲು ಸಹಕಾರ ಆಗಿದೆ. ಜೊತೆಗೆ ಸರಿಯಾದ ಜಾಗದಲ್ಲಿ ಚೆಂಡನ್ನು ಎಸೆಯೋದರಲ್ಲಿ ಇವರು ಪರಿಣಿತರಾಗಿದ್ದಾರೆ. ಎತ್ತರವಾಗಿರೋದ್ರಿಂದ ಚೆಂಡನ್ನು ಎತ್ತರದಿಂದ ಎಸೆಯಲು ಸಾಧ್ಯವಾಗುತ್ತದೆ. ಇದರಿಂದ ಚೆಂಡಿಗೆ ಹೆಚ್ಚುವರಿ ಪಿಚ್ ಅಂದರೆ ನೆಗೆತ ದೊರಕಿ ವಿಕೆಟ್ ಪಡೆಯಲು ಸಹಾಯ ಮಾಡುತ್ತದೆ. ಇದು ಇವರ ಪ್ಲಸ್ ಪಾಯಿಂಟ್. ಒಟ್ಟಿನಲ್ಲಿ ಹೆಜಲ್ವುಡ್ ಇದ್ದ ಮೇಲೆ ಚಿಂತೆ ಬೇಡಿ. ಈ ಸಲ ಕಪ್ ಆರ್ಸಿಬಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.